ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ನಮ್ಮ ಕಡೆಗಳಲ್ಲಿ ಅಂದರೆ ಶಿವಮೊಗ್ಗ ಸೈಡ್ ಯಾವ ಥರ ಮದುವೆ ಇರುತ್ತೆ, ನಮ್ಮ ಕಡೆ ಮದುವೆಗಳಲ್ಲಿ ಯಾವ್ಯಾವ ಥರ ಶಾಸ್ತ್ರ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಮೊದಲು ನಮ್ಮ ಕಡೆ ಹೆಣ್ಣು ಅಥವಾ ಗಂಡು ಬರ್ತಾರಲ್ಲ, ಅವ್ರದ್ದು ಸ್ವಾಗತ ಮಾಡೋದಿರುತ್ತೆ. ಆರತಿ ಎಲ್ಲ ಬೆಳಗ್ಬಿಟ್ಟು ಕಳಸ ಹಿಡ್ಕೊಂಡು ಅವ್ರನ್ನ ಚೌಟ್ರಿ ಒಳಗಡೆ ಕರ್ಕೊಳೋದಿರುತ್ತೆ. ಮನೆಯಲ್ಲಾದ್ರೆ ಅಥವಾ ಮನೆ ಒಳಗಡೆ ಸ್ವಾಗತ ಮಾಡ್ಕೊಳ್ಳೋದಿರುತ್ತೆ. ಮದುವೆ ಎಲ್ಲಾಗುತ್ತೋ ಅಲ್ಲಿ ನಮ್ಮ ಹುಡುಗಿರೆಲ್ಲ ಅಷ್ಟೊತ್ತಿಗೆ ಆಗಲೇ ರೆಡಿಯಾಗಿದ್ದರು. ಚೌಟ್ರಿಲೇ ಹೋಗ್ಬಿಟ್ಟು ನಾವೆಲ್ಲ ರೆಡಿ ಆದ್ವಿ. ನಮ್ಮ ಹುಡುಗಿಯರು ನೋಡ್ರಿ ಈ ರೀತಿ ರೆಡಿ ಆಗಿದ್ರು. ಇದು ನೈಟು ರಿಸೆಪ್ಷನ್ಗೆ ರೆಡಿ ಆಗಿದ್ರು. ಇಬ್ಬರೂ ಈ ಥರ ಸೇಮ್ ಒಂದೇ ಥರ ಡ್ರೆಸ್ ತೊಗೊಂಡಿದ್ರು. ರೆಡಿ ಆಗಿಬಿಟ್ಟು ಸ್ವಲ್ಪ ಫೋಟೋ ಶೂಟ್ನೆಲ್ಲ ಮಾಡಿಸ್ಕೊತಾ ಇದ್ರು ಅವರು ಇಬ್ಬರೂ. ಆಮೇಲೆ ಫಸ್ಟು ನಮ್ಮದು ರಿಸೆಪ್ಷನ್ಕಿನ ಮೊದಲು ಇಳೆ ಶಾಸ್ತ್ರ ಅಂತ ಇರುತ್ತೆ ನಮ್ಮ ಕಡೆಯಲ್ಲಿ. ಅಂದರೆ ಗಂಡಿನ ಕಡೆ ಮುಖ್ಯಸ್ಥರು ಸ್ವಲ್ಪ ಜನ ಮತ್ತು ಹೆಣ್ಣಿನ ಕಡೆಯವರು ದೊಡ್ಡೋರು ಇರ್ತಾರಲ್ವ, ಅವರೆಲ್ಲ ಕೂತ್ಬಿಟ್ಟು ಇಳೆ ಶಾಸ್ತ್ರ ಅಂತೇಳಿ ಮೊದಲು ಮಾಡೋದು ನಾವು. ರಿಸೆಪ್ಷನ್ ಮಾಡೋದಕ್ಕಿಂತ ಮೊದಲು ಈ ಶಾಸ್ತ್ರನ ಮಾಡ್ತೀವಿ. ಅದನ್ನು ಒಂದು ಜಮಖಾನ ಹಾಸ್ಬಿಟ್ಟು ಅದ್ರ ಮೇಲೆ ಕರಿ ಕಂಬಳಿ ಇರುತ್ತಲ್ವ, ಅದನ್ನು ಹಾಸ್ಬಿಟ್ಟು ಅದ್ರ ಮೇಲೆ ಬಾಳೆದೆಲೆ ಹಾಕಿ ಅಕ್ಕಿ ಇಟ್ಟು ಅದ್ರ ಮೇಲೆ ಒಂದು ಕಳಸನ ಸ್ಥಾಪನೆ ಮಾಡ್ಕೊತಾರೆ. ಕಳಸನ ಸ್ಥಾಪನೆ ಆದಮೇಲೆ ಅದಕ್ಕೆ ಬ್ಲೌಸ್ ಪೀಸು ಈ ಥರ ಎಲ್ಲ ಇಟ್ಬಿಟ್ಟು ಅದಕ್ಕೆ ಚಿಗಣಿ ಟಮಟ ಮತ್ತು ಎಳ್ಳಿಂದ ಚಿಗಣಿ ಟಮಟ ಮತ್ತು ಅಡಿಕೆ ಎಲೆ, ಬಾಳೆಹಣ್ಣು, ಒಣಕೊಬ್ಬರಿ ಮತ್ತು ಉತ್ತುತ್ತಿ ಈ ಥರ ಎಲ್ಲ ಎಲೆಗಳಲ್ಲಿ ಜೋಡಿಸ್ಬಿಟ್ಟು ಸುತ್ತ ಇಡ್ತಾರೆ. ಇಟ್ಬಿಟ್ಟು ಮೇಯ್ನಾಗಿ ಇದಕ್ಕೆ ಇಳೆ ಶಾಸ್ತ್ರದಲ್ಲಿ ಎಲೆ ಅಡಿಕೆನೇ ಮೇಯ್ನು. ತುಂಬ ಜಾಸ್ತಿ ಎಲೆನ ಅಲ್ಲೆಲ್ಲ ಸುತ್ತ ಇಡ್ತಾರೆ. ಎಲೆ ಮತ್ತು ಅಡಿಕೆ ಇಡ್ತಾರೆ. ಅದನ್ನು ಮತ್ತು ಹೆಣ್ಣು ಕಡೆಯವ್ರಿಗೂ ಗಂಡು ಕಡೆಯವ್ರಿಗೆ ಇಬ್ರಿಗೂ ಕೊಡ್ತಾರೆ. ಅಲ್ಲಿ ಯಜಮಾನರೆಲ್ಲ ಕೂತಿರ್ತಾರಲ್ವ, ಅವರಿಗೆಲ್ಲ ಒಂದೊಂದು ಊರವರಿಗೆ ಒಂದೊಂದು ಇಳೆವು ಅನ್ನೋ ಥರ ಅರ್ಥದಲ್ಲಿ ಕೊಡ್ತಾರೆ. ಅದಕ್ಕೆ ಈ ಥರ ಎಲ್ಲ ಫಸ್ಟು ರೆಡಿ ಮಾಡ್ಕೊತಾರೆ. ರೆಡಿ ಮಾಡ್ಕೊಬಿಟ್ಟು ಈಗ ನೋಡಿ ಎಲೆ ಜೋಡಿಸ್ತಾ ಇದ್ದಾರೆ. ಈ ರೀತಿ ಎಲೆಗಳನ್ನ ಜೋಡಿಸ್ತಾರೆ. ಸುತ್ತಲೂ ಎಲೆ ಜೋಡಿಸ್ಬಿಟ್ಟು ಅದಕ್ಕೆ ಸರಿಯಾಗಿ ಅಡಿಕೆನೂ ಹಾಕ್ತಾರೆ. ಅಡಿಕೆ ಹಾಕಿಬಿಟ್ಟು ಈ ಥರ ಶಾಸ್ತ್ರ ಮಾಡೋವಂಥದ್ದು ಫಸ್ಟು. ರಿಸೆಪ್ಷನ್ ಟೈಮ್ ಆಗಿತ್ತು. ರಿಸೆಪ್ಷನ್ಗೆ ಅಂತ ಆಲ್ರೆಡಿ ಜನಗಳೆಲ್ಲ ಬಂದಿದ್ದರು. ಹಾಗೆ ಫಸ್ಟ್ ಇದನ್ನ ಶಾಸ್ತ್ರ ಮುಗಿದ್ಮೇಲೆ ರಿಸೆಪ್ಷನ್ ಶುರುವಾಗೋಂಥದ್ದು. ಅಷ್ಟೊತ್ತಿಗೆ ಹುಡುಗ ಹುಡುಗಿ ರೆಡಿ ಆಗ್ತಾ ಇರ್ತಾರೆ. ಅವ್ರೇನು ಇಲ್ಲಿ ಕೂತ್ಕೊಳೋದಿಲ್ಲ. ಎಲ್ಲ ಪೂರ್ತಿ ಕಂಪ್ಲೀಟಾಗಿ ರೆಡಿ ಆಯಿತು ಅಂದಮೇಲೆ ಅಷ್ಟೊತ್ತಿಗೆ ಹುಡುಗ ಹುಡುಗಿನೂ ರೆಡಿ ಆಗಿರ್ತಾರೆ. ಆಮೇಲೆ ಅವರು ಬಂದು ಕೂರೋಂಥದ್ದಲ್ಲಿ ಲಾಸ್ಟಿಗೆ ಬಂದುಬಿಟ್ಟು ಪೂಜೆ ಮಾಡ್ತಾರೆ ಕಳಸಕ್ಕೆ. ನೋಡಿರಿ ಯಾವ್ಯಾವ ಒಂದೊಂದು ಕೊಡ್ತಾರೆ ಅಂತ ಹೇಳಿದ್ನಲ್ಲ ನಾನು. ಎಲೆ ಅಡಿಕೆ ಒಬ್ಬರಿಗೆ ಈ ಥರ ಕೊಡ್ತಾರೆ. ಕಂಕಣ ಕಟ್ಟಿರ್ತೀವಿ ನಮ್ಮ ಕಡೆ. ಕಂಕಣ ಈ ಥರ ಎಲೆಯನ್ನು ಸುತ್ತಬಿಟ್ಟು ಅದಕ್ಕೆ ಒಂದು ಶಾವಂತಿಗೆ ಹೂವು ಇಟ್ಬಿಟ್ಟು ಅಷ್ಟು ದಾರ ಮಾಡಿರ್ತೀವಲ್ಲ ಅದಕ್ಕೆ ಹಾಕಿ ಕಟ್ಟೋ ಅಂಥದ್ದು. ಮತ್ತು ವೀಳ್ಯದೆಲೆ, ಅಡಿಕೆ ನೋಡಿ ಕೊಟ್ಟಿರೋದು ಇದು ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಈ ಥರ ಕೊಡ್ತಾರೆ. ವೀಳ್ಯದೆಲೆ ಮತ್ತು ಬಟ್ಲಡಿಕೆ, ಒಣಕೊಬ್ಬರಿ, ಚಿಗಣಿ, ಟಮಟ, ಈ ಬಾಳೆಹಣ್ಣು ಇಟ್ಬಿಟ್ಟು ಕೊಡೋ ಅಂಥದ್ದು. ರಿಸೆಪ್ಷನ್ ಶುರುವಾಗಿ ಸ್ವಲ್ಪ ಕಂಪ್ಲೀಟ್ ಆಯಿತು ಓಕೆ ಅಂದಮೇಲೆ ಡ್ಯಾನ್ಸ್ ಇರುತ್ತೆ. ಅಂದರೆ ಬಂದಿರೋ ಜನ ಎಲ್ಲ ವೆಯ್ಟ್ ಮಾಡ್ತಿರ್ತಾರಲ್ವ, ಅವರೆಲ್ಲ ಬಂದು ಹೋಗಿ ಎಲ್ಲ ಬಂದುಬಿಟ್ಟು ಇಲ್ಲೆಲ್ಲ ಮೇಲೆ ಅವ್ರಿಗೆಲ್ಲ ವಿಶ್ ಮಾಡಿ ಹೋದ್ಮೇಲೆ ಡ್ಯಾನ್ಸ್ ಇರುತ್ತೆ. ಆಮೇಲೆ ಊಟಕ್ಕೆಲ್ಲ ಹೋಗ್ತಾರಲ್ವ ಗೆಸ್ಟ್ಗಳು ಬಂದು, ಆಮೇಲೆ ಡ್ಯಾನ್ಸ್ ಇರುತ್ತೆ. ನಮ್ಮ ಹುಡುಗಿಯರು ಸಹ ಚೆನ್ನಾಗಿ ರೆಡಿಯಾಗಿದ್ದರು. ಎಲ್ಲ ಹುಡುಗಿಯರು ಸೇರಿ ಡ್ಯಾನ್ಸ್ ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದರು ಡ್ಯಾನ್ಸ. ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ವಿ. ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದರು. ಮತ್ತು ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಕಾಪಿರೈಟ್ ಬೀಳುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿರೋದು. ಊಟನೂ ಸಹ ತುಂಬಾ ಚೆನ್ನಾಗಿತ್ತು. ನೈಟ್ ಊಟ ಗೋಧಿ ಪಾಯಸ, ಮಾಮೂಲಿ ಒಂದು ಸ್ವೀಟು, ಪಲ್ಯ, ಕೋಸಂಬರಿ ಈ ಥರ ಎಲ್ಲ ಇತ್ತು. ಚೆನ್ನಾಗಿತ್ತು ಊಟ. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಯಾಕೆ ಅಂದರೆ ನಮ್ಮ ಕಡೆ ನೈಟಲ್ಲಿ ಫುಲ್ ನಿದ್ದೆ ಇರೋದಿಲ್ಲ. ನೈಟ್ ಪೂರ್ತಿ ಶಾಸ್ತ್ರ ಇರುತ್ತೆ ನಮ್ಮ ಕಡೆಯಲ್ಲಿ. ಹೊಟ್ಟೆ ತುಂಬ ಊಟ ಆದಮೇಲೆ ಅಷ್ಟೊತ್ತಿಗೆ ರಿಸೆಪ್ಷನ್ ಎಲ್ಲ ಮುಗ್ದಿತ್ವಲ್ವ, ಹುಡುಗ ಹುಡುಗಿ ಎಲ್ಲ ಊಟಕ್ಕೆ ಹೋಗ್ತಾರೆ. ಊಟ ಎಲ್ಲ ಹೋಗಿ ಅವ್ರು ಮುಗಿಸ್ಕೊಂಡು ಬಂದು ಮತ್ತು ಅವ್ರದ್ದು ಏನಾದ್ರು ಫೋಟೋ ಶೂಟ್ ಇರುತ್ತಲ್ವ, ಅದೆಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಒಂದು ಕಡೆ ಹೆಣ್ಮಕ್ಳೆಲ್ಲ ಕೂತ್ಬಿಟ್ಟು ನಮ್ಮ ಕಡೆ ಹಸೆ ಬರೆಯೋ ಶಾಸ್ತ್ರ ಅಂತ ಮಾಡ್ತೀವಿ ರಿಸೆಪ್ಷನ್ ಆದಮೇಲೆ. ಅಷ್ಟೊತ್ತಿಗೆ ರಿಸೆಪ್ಷನ್ ಆದಮೇಲೆ ಹುಡುಗ ಹುಡುಗಿಗೆಲ್ಲ ಊಟಕ್ಕೆ ಅಥವಾ ಈ ಥರ ಕಳಿಸ್ಬಿಟ್ಟು ಸ್ವಲ್ಪ ಅವ್ರಿಗೊಂದು 2 ಅವರ್ ರಿಲ್ಯಾಕ್ಸ್ ಮಾಡೋಕ್ಕೆ ಟೈಮ್ ಕೊಡ್ತೀವಿ. ಆಸೆ ಬರೆಯೋಕ್ಕೆ ಶುರು ಮಾಡ್ತಾರೆ. ಆಸೆ ಬರೆಯೋದಕ್ಕೆ ನಮ್ಮ ಕಡೆ ತುಂಬ ಟೈಮ್ ಹಿಡಿಯುತ್ತೆ. ಒಂದೊಂದು ಫಂಕ್ಷನ್ ಒಂದೊಂದು ಮದುವೆಯಲ್ಲಿ 5 ಆಸೆ ಅಂತ ಬರೀತಾರೆ, ಒಂದೊಂದು ಸರಿ 2 ಆಸೆ ಅಂತ ಬರೀತಾರೆ. ಆ ಟೈಮ್ ಯಾವ ಥರ ಇರುತ್ತೆ ನೋಡಿಬಿಟ್ಟು ಅದಕ್ಕೆ ತಕ್ಕಾಗಿ ಎಷ್ಟು ಆಸೆ ಬರೀಬೇಕು ಅನ್ನೋದು ನೋಡ್ಕೊಂಡು ಬರೀತಾರೆ. ಬೇಗ ರಿಸೆಪ್ಷನ್ ಮುಗಿದ್ಬಿಟ್ಟಿತ್ತು, ಇನ್ನು ತುಂಬಾ ಟೈಮ್ ಇದೆ ಅಂದರೆ 5 ಆಸೆ ಅಂತ ಬರೀತಾರೆ. 5 ಆಸೆ ಅಂದರೆ 5 ಸಲ ಗಂಡು ಹೆಣ್ಣನ್ನು ಕೂರಿಸಿ ಮತ್ತು ಏಳ್ಸೋ ಅಂಥದ್ದು. 5 ಸಲಿಗೂ 5 ಥರದ ಅಕ್ಕಿಯಲ್ಲಿ ರಂಗೋಲಿ ಮಾಡ್ಕೊಂಡು ಅಕ್ಕಿಗೆ ಬಣ್ಣ ಹಚ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅದರಲ್ಲಿ ರಂಗೋಲಿನ ಹಾಕುವಂಥದ್ದು.
ಇದು ಒಂದೊಂದು ಕಡೆಯಲ್ಲಿ ಒಂದೊಂದು ಥರ ಹಸೆಗಳನ್ನ ಬರೀತಾರೆ. ಆವಾಗ ಮಾಮೂಲಿ ಈಗ ಹಾಡೇಳೋದೆಲ್ಲ ಇರುತ್ತೆ, ಅದನ್ನೆಲ್ಲ ಹೇಳ್ತಾರೆ ಯಜಮಾನ್ರು ಇರ್ತಾರಲ್ಲ ಅವರೆಲ್ಲ. ಈ ಫಸ್ಟು ಹಸೆ ಬರೆಯೋದಕ್ಕಿಂತ ಮುಂಚೆ ಹೆಣ್ಮಕ್ಳಿಗೆ ಈ ಥರ ಕೂರಿಸ್ಬಿಟ್ಟು ಅವರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಮತ್ತು ಕೈಗೆ ಕಂಕಣ ಕಟ್ಟಿಬಿಟ್ಟು ಇದನ್ನು ಅವ್ರಿಗೆ ಮಡ್ಲು ದುಂಬ ಅಂಥದ್ದು ಮಡ್ಲಕ್ಕಿ ಹಾಕಿಬಿಟ್ಟು ವೀಳ್ಯದೆಲೆ, ಚಿಗಣಿ, ಟಮಟ, ಅಡಿಕೆ ಎಲೆ ಎಲ್ಲ ಇಟ್ಬಿಟ್ಟು ಅವರಿಗೆ ಮಡ್ಲು ದುಂಬ್ತಾರೆ. ಆಮೇಲೆ ಆ ಕಳಸದಲ್ಲಿ ನಮ್ಮ ಕಡೆ ಈ ಥರ ಕಳಸ ನಮ್ಮ ಕಡೆ ಈ ಥರ ಇರುತ್ತೆ. ಮಾಮೂಲಿ ಒಂದು ಪ್ಲೇಟಿಗೆ ಒಂದು ಕಳಸನ ಫಿಟ್ ಮಾಡಿರ್ತಾರೆ. 2 ದೀಪ, ಅರಿಶಿನ ಕುಂಕುಮ, ವಿಭೂತಿ. ಆ ಕಳಸಕ್ಕೆ ನಾವು ವೀಳ್ಯದೆಲೆ ನೀರು ಹಾಕ್ಬಿಟ್ಟು ವೀಳ್ಯದೆಲೆ ಇಟ್ಬಿಟ್ಟು ಹಿಂಗಾರ ಇಟ್ಕೊತೀವಿ. ಇದು ನಮ್ಮ ತವ್ರ ಮನೆ ಕಡೆ ಈ ಥರ ಇರುತ್ತೆ ಕಳಸ. ನಮ್ಮ ಯಜಮಾನ್ರ ಕಡೆ ಕಳಸ ಸ್ವಲ್ಪ ಬೇರೆ ಥರ ಇರುತ್ತೆ, ಡಿಫ್ರೆಂಟಾಗಿರುತ್ತೆ. ಆಮೇಲೆ ಈ ಥರ ಎಲ್ಲ ಹೆಣ್ಮಕ್ಳಿಗೆ ಫಸ್ಟು ಮಡ್ಲು ತುಂಬ್ತಾರೆ. ಈಗ ಆಸೆ ಬರೀತಾರಲ್ವ ಅವರಿಗೆಲ್ಲ ಈ ಥರ ಮಡ್ಲು ತುಂಬಿಬಿಟ್ಟು ಆಮೇಲೆ ಆಸೆ ಬರೆಯೋಕ್ಕೆ ಶುರು ಮಾಡೋ ಅಂಥದ್ದು. ಇವಾಗೆಲ್ಲ ರೆಡಿ ಆಗ್ತಾ ಇದ್ದಾರೆ. ಅದನ್ನು ಆಸೆ ಬರೆಯೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ನಾವು ಇದನ್ನು ನಮ್ಮ ಕಡೆ ಆಸೆ ಬರೆಯೋದು ಅಂತೀವಿ. ನಿಮ್ಮ ಕಡೆ ಏನಂತ ಅಂತೀರಿ ಅಂತ ಕಮೆಂಟ್ ಮಾಡಿ. ಇವಾಗ ನೋಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಫಸ್ಟು ಸ್ಕ್ವಯರ್ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ, ಇನ್ನೊಂದು ಕಡೆ ರೌಂಡಾಗಿ ಹಾಕ್ಕೊಂಡು ಶುರು ಮಾಡ್ತಾ ಇದ್ದಾರೆ. ಅಕ್ಕಿಗಳಿಗೂ ಅಷ್ಟೇ ಬಣ್ಣ ಹಾಕ್ಬಿಟ್ಟು ಕಲರ್ ತುಂಬ ಡಿಫ್ರೆಂಟ್ ಕಲರ್ಗಳನ್ನ ಹಾಕಿ ಮಾಡ್ಕೊಂಡು ತಂದಿರ್ತಾರೆ. ಮೊದಲೆಲ್ಲ ವೈಟ್ ಅಕ್ಕಿಲೇ ಮಾಡ್ತಾ ಇದ್ದಿದ್ದು. ಇವಾಗೆಲ್ಲ ಹೇಗಿದ್ರು ವಿಡಿಯೋ ಮತ್ತು ಫೋಟೋ ಎಲ್ಲ ಇರುತ್ತಲ್ವ, ಅದು ಕಲರಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಅಕ್ಕಿಗೆ ಕಲರ್ ಹಾಕ್ಬಿಟ್ಟು ಕಲರ್ ಮಾಡಿ ಇಟ್ಕೊಂಡಿರ್ತಾರೆ. ಅದು ನೋಡೋದಕ್ಕೆ ಹೈಲೈಟಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಮೊದಲೆಲ್ಲ ಬರೀ ಬಿಳಿ ಅಕ್ಕಿನಲ್ಲೇ ಬಳಿ ಹಸೆಯನ್ನು ಬರಿತಿದ್ದು. ಇದನ್ನೆಲ್ಲ ನಮ್ಮ ಕಡೆ ಇದು ಅಕ್ಸರು ಇರ್ತಾರಲ್ಲ ಅವರಿಗೆಲ್ಲ ಕೊಟ್ಬಿಡ್ತಿದ್ರು ಅಕ್ಕಿನ. ಆವಾಗ ಅಕ್ಕಿನೆಲ್ಲ ಅವ್ರು ತೊಗೊಂಡು ಹೋಗ್ತಾ ಇದ್ದರು. ಇವಾಗ ಇದನ್ನು ಹುಡುಗನ ಮನೇಲೂ ಸ್ವಲ್ಪ ಮಾಡ್ಕೊಂಬಂದಿರ್ತಾರೆ ಮತ್ತು ಹುಡುಗಿ ಮನೇಲೂ ಸ್ವಲ್ಪ ಮಾಡ್ಕೊಂಬಂದಿರ್ತಾರೆ ಬಣ್ಣದ ಅಕ್ಕಿಗಳನ್ನ. ಇವಾಗ ನೋಡಿ ಶುರು ಮಾಡ್ತಾಯಿದ್ದಾರೆ. ಆ ಕಡೆ ಸ್ಕ್ವಯರು ಮತ್ತು ಈ ಕಡೆ ರೌಂಡ್ ಶೇಪಿಂದು. 2 ಡಿಸೈನ್ ಒಂದೇ ಥರ ಇರುತ್ತೆ, ಆದರೆ ಒಂದು ಒಳಗಡೆ ಸ್ಕ್ವಯರ್ ಇರುತ್ತೆ, ಒಂದು ರೌಂಡ್ ಇರುತ್ತೆ. ಇದನ್ನು ಬರೆಯೋದಕ್ಕೆ ಸಿಕ್ಕಾಪಟ್ಟೆ ಟೈಮೇ ಹಿಡಿಯುತ್ತೆ. ನೋಡೋದಕ್ಕೆ ಇಷ್ಟೇ ಅನಿಸ್ಬೋದು, ನೋಡಿ ಎಷ್ಟೊಂದು ಜನ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಇದೊಂಥರ ಟೀಮ್ ವರ್ಕ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಯಾಕೆಂದರೆ ನೈಟ್ ಪೂರ್ತಿ ನಿದ್ದೆಗಿಡಬೇಕಲ್ವ. ಒಬ್ಬೊಬ್ಬರು ಇದ್ದರೆ ನಿದ್ದೆ ಬಂದುಬಿಡುತ್ತೆ. ಈ ಥರ ತುಂಬ ಜನ ಇದ್ದರೆ ಮಾತಾಡ್ಕೊಂಡು ಅವರು ಮತ್ತು ಪದಗಳನ್ನ ಹೇಳ್ತಾರಲ್ವ, ಪದಗಳನ್ನ ಹೇಳ್ಕೊಂಡು ಮಾಡ್ತಾ ಇದ್ದರೆ ಗೊತ್ತಾಗೋದಿಲ್ಲ. ಕೆಲಸನೂ ಆಗುತ್ತೆ, ಒಂದು ಕಡೆ ನಿದ್ದೆನೂ ಅವಾಯ್ಡ್ ಆಗುತ್ತೆ. ಆಮೇಲೆ ನಮ್ಮ ಕಡೆ ನೈಟೆಲ್ಲ ನಿದ್ದೆಗಿಡೋದ್ರಿಂದ ಟೀ, ಕಾಫಿ ಅಥವಾ ಏನಾದ್ರು ಚಿರುಮುರಿ ಏನಾದ್ರು ಈ ಥರ ಇರುತ್ತೆ ಸ್ನ್ಯಾಕ್ಸ್. ರಾತ್ರಿ ನಿದ್ದೆಗಿಡ್ತಾರಲ್ವ, ನಿದ್ದೆ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಇರುತ್ತೆ. ಅಜ್ಜಿರೆಲ್ಲ ಪದಗಳು ಹೇಳ್ಕೊಂಡು ಮತ್ತು ತಮಾಷೆ ಮಾಡ್ಕೊಂಡು ಈ ಥರ ಎಲ್ಲ ಕೆಲಸ ಮುಗಿಸ್ತಾರೆ. ಅಷ್ಟರೊಳಗೆ ಹುಡುಗಿ 1 ಅವರ್ ಅಥವಾ 2 ಅವರ್ ನಿದ್ದೆ ಮಾಡೋದಿದ್ದರೆ ನಿದ್ದೆ ಮಾಡ್ಬೋದು. ಒಂದು ಹಸೆ ಬರೆಯೋದಕ್ಕೆ ಸುಮಾರು ಟೈಮ್ ಹಿಡಿಯುತ್ತಿದ್ದು. 2 ಅವರ್ ತನಕನೇ ಟೈಮ್ ಹಿಡಿಯುತ್ತೆ ಎಲ್ಲ ಮುಗಿಸೋದ್ರ, ಒಂದು ಹಸೆ ಹಸೆ ಬರೆದು ಮುಗಿಸೋದ್ರೊಳಗೇ. ಈ ಹಸೆ ಬರೆದ್ಮೇಲೆ ಅದಕ್ಕೂ ಸಹ ನಾವು ವೀಳ್ಯದೆಲೆ, ಅಡಿಕೆ, ಚಿಗಡಿ, ಟಮಟ, ಒಣಕೊಬ್ಬರಿ, ಹುತ್ತೂತಿ, ಈ ಬಾಳೆಹಣ್ಣು ಈ ಥರ ಎಲ್ಲ ಜೋಡಿಸಿ ಸುತ್ತಲೂ ಇಡ್ತೀವಿ ಅದನ್ನು. ಅದಕ್ಕೋಸ್ಕರ ನಾವು ಒಂದು ಕಡೆ ಅದನ್ನ ರೆಡಿ ಮಾಡ್ತಾ ಇದ್ದಾರೆ ಒಂದಿಬ್ಬರು. ಆಮೇಲೆ ಇಲ್ಲಂತೂ ಯಜಮಾನ್ರು ಇರ್ತಾರಲ್ವ, ಅವರೆಲ್ಲ ಹೇಳಿ ಮಾಡಿಸ್ತಾರೆ ನೀಟಾಗಿ. ಈ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ. ಇವಾಗಲೂ ಹುಡುಗಿಯರು ಕೂತಲ್ಲ ಆಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಈ ಥರ ಎಲ್ಲ ನಾವು ಮದುವೆಗಳಲ್ಲಿ, ಫಂಕ್ಷನ್ಗಳಲ್ಲಿ ಎಲ್ಲದರಲ್ಲೂ ನಾವು ಕೂತ್ಬಿಟ್ಟು ಮಾಡಿದರೆ ನಾವು ಎಷ್ಟೋ ಹಳೆ ಪದ್ಧತಿಗಳನ್ನ ಕಲಿತೀವಿ. ಹಾಗೆ ಹಳೆ ಪದ್ಧತಿಗಳು ಸಹ ಮುಂದುವರೆದ್ಕೊಂಡು ಬರ್ತವೆ ಅಂತಲೇ ಹೇಳ್ಬೋದು. ಫಂಕ್ಷನ್ಗಳು ಅಟೆಂಡ್ ಮಾಡಿದಾಗ ನಾನಂತೂ ಸುಮಾರಾಗಿ ಏನೇನು ನಡೆಯುತ್ತೆ ಅನ್ನೋದೆಲ್ಲ ನಾನು ಕೂತ್ಬಿಟ್ಟು ನೋಡ್ತೀನಿ. ನನಗೆ ಬಂದರೆ ನಾನು ಸಹ ಕೂತು ಈ ಥರದ್ದೆಲ್ಲ ಎಲ್ಲದರಲ್ಲಿ ನಾನು ಸಹ ಭಾಗವಹಿಸ್ತೀನಿ. ಇವಾಗ ಹಸೆ ಹಾಗೆ ಬರ್ತಾ ಇದು ಹಸೆ ಆದಮೇಲೆ ಅಷ್ಟಕ್ಕೆ ನಿಲ್ಲಿಸೋದಿಲ್ಲ. ಅದಕ್ಕೆ ಸೂರ್ಯ, ಚಂದ್ರ ಮತ್ತು ಇದು ಗಿಳಿ ಚಿತ್ರ ಈ ಥರ ಎಲ್ಲ ಬಿಡಿಸೋ ಅಂಥದ್ದು. ಮತ್ತು ಇದು ಕರೆಕ್ಟಾಗಿ ಶೇಪ್ ಬರ್ದಿದೆಯಾ ಅಂತಲೇ ನೋಡಿ ಬಿಡಿಸೋ ಅಂಥದ್ದವರು. ಮತ್ತು ಯಾವುದಾದ್ರೂ ಹರಗು ಮೂಲೆ ಏನಾದರೂ ಸೊಟ್ಟ ಆಗಿದ್ದರೆ ಮತ್ತು ಅದನ್ನು ಇನ್ನೊಬ್ಬರು ಕೇಳಿ ನೋಡಿಬಿಟ್ಟು ಯಾವುದಾದ್ರೂ ಹರಗು ಮೂಲೆ ಎಲ್ಲ ಕ್ಲೀನಾಗಿಲ್ಲ ಅಂದರೆ ಹೇಳ್ತಾ ಇರ್ತಾರೆ, ಮತ್ತು ಅದನ್ನು ಸರಿ ಮಾಡ್ತಾರೆ. ಇಲ್ಲಿ ನೋಡಿ ಇವಾಗ ಬಿಡಿಸ್ತಾ ಇದ್ದಾರೆ ಇವರು ಚಂದ್ರ, ಸೂರ್ಯ. ಈ ಥರ ಚಂದ್ರನ ಬಿಡಿಸೋದು ಮತ್ತು ಸೂರ್ಯ ಅಂದರೆ ಅಕ್ಕಿ ಒಂದು ಕಡೆ ಹಾಕ್ಬಿಟ್ಟು ಸ್ವಲ್ಪ ಶೇಪ್ ತಗೊತಾರೆ. ಹಿಂಗೆ ರೌಂಡು ಮಾಡಿದರೆ ಚಂದ್ರ, ರೌಂಡು ಮಾಡಿಬಿಟ್ಟು ಸುತ್ತ ಆ ಕಡೆ ಗೆರೆ ಹಾಕಿದರೆ ಸೂರ್ಯ. ಆಮೇಲೆ ಒಂದು ಪಕ್ಷಿ ಗಿಣಿ ಥರ ಬಿಡಿಸ್ತಾರೆ. ಈ ಥರ ಎಲ್ಲ ಕಂಪ್ಲೀಟ್ ಆದಮೇಲೆ ಅದಕ್ಕೂ ಸಹ ಮತ್ತೆ ಸುತ್ತ ಹೂ ಥರ ಒಂದೊಂದು ಹೂ ಥರ ಬಿಡ್ತಾರೆ. ಆಮೇಲೆ ಸುತ್ತಲೂ ಚುಕ್ಕಿ ಇಟ್ಬಿಟ್ಟು ಬ್ಲೂ ಕಲರಲ್ಲಿ ಇಟ್ಟಿದ್ದಾರೆ ನೋಡಿ, ಸುತ್ತಲೂ ಚುಕ್ಕಿ ಇಟ್ಟು ಅದ್ರ ಮೇಲೆ ಸ್ವಲ್ಪ ವೈಟ್ ಆಗಿ ಡಿಸೈನ್ ಆಗಿ ಮಾಡ್ತಾರೆ. ಅದು ನೋಡೋದಕ್ಕೆ ತುಂಬಾ ಕಲರ್ಫುಲ್ ಆಗಿರುತ್ತೆ. ಇದ್ರ ಮೇಲೆ ಹಾಗೆ ಕೂರಿಸಲ್ಲ, ಇದ್ರ ಮೇಲೆ ಒಂದು ವೈಟ್ ಬಟ್ಟೆ ಹಾಕ್ತಾರೆ. ವೈಟ್ ಬಟ್ಟೆ ಹಾಕಿಬಿಟ್ಟು ಗಂಡು ಹೆಣ್ಣು ಬರೋದು ತಡ ಆಗುತ್ತೆ ಅಂದರೆ ಅದ್ರ ಮೇಲೆ ಒಂದು ಇದನ್ನ ಇಕ್ತಾರೆ,
ಹುಡ್ಗ ಮತ್ತು ಹುಡುಗಿ ಕೈಯಲ್ಲಿ ಮದುವೆ ಅವರು ಅರಿಶಿನ ಶಾಸ್ತ್ರ ಆಗಿ ಶುರು ಮಾಡಿದ್ಕಿಂತನೂ ಅವ್ರ ಕೈಯಲ್ಲಿ ಕೊಟ್ಟಿರ್ತಾರೆ ನೋಡಿ, ಅದು ಬಂದು ಖಾಲಿ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ಬಂದು ಕೂರೋ ತನಕ ಅದ್ರ ಮೇಲೆ ಇಟ್ಟಿರ್ತಾರೆ ಅದನ್ನು. ಈ ಥರ ಎಲ್ಲ ಕಂಪ್ಲೀಟಾಗಿ ಫಸ್ಟು ರೆಡಿ ಮಾಡ್ತಾರೆ. ರೆಡಿ ಆದಮೇಲೆ ಒಬ್ಬ ಹುಡ್ಗ ಮತ್ತು ಹುಡ್ಗಿನ ಕರೆದು ಅದ್ರ ಮೇಲೆ ಕೂರಿಸೋಂಥದ್ದು. ಮತ್ತು ನಮ್ಮ ಕಡೆ ಸುರ್ಗಿ ಕೂರಿಸೋದು ಅಂತ ಪದ್ಧತಿ ಇದೆ. ಅದಕ್ಕೆ ಹೆಣ್ಣಿನ ಕಡೆಯವ್ರೊಬ್ರು ಮತ್ತು ಗಂಡಿನ ಕಡೆ ಇಬ್ಬರನ್ನೂ ಕೂರಿಸ್ತಾರೆ. ಈಗ ಇದು ಹೆಣ್ಣಿನ ಕಡೆಯವರು ಮತ್ತು ಗಂಡಿನ ಕಡೆಯವರು ಇಬ್ಬರೂ ಈ ಎರಡೂ ಕಡೆ ಮುತ್ತೈದೆಯರು, ಆ ಕಡೆ ಒಂದು 5 ಜನ, ಈ ಕಡೆ ಒಂದು 5 ಜನ ಎಲ್ಲರೂ ಅವರಿಗೆ ಇದನ್ನು ಸಾಸಿವೆ ಇಡ್ತಾರೆ. ಸಾಸಿವೆ ಇಡೋದು ಅಂದರೆ ಅಕ್ಕಿ ಇರುತ್ತಲ್ವ, ಅದನ್ನು ಅವರಿಗೆ ಇಕ್ಕೋಂಥದ್ದು. ಸಾಸಿವೆ ಇಟ್ಬಿಟ್ಟು ಇಬ್ಬರು ಎರಡು ಕಡೆಯವರು ಒಂದು 5 ಜನ ಇಬ್ರಿಗೂ ಇಟ್ಬಿಟ್ಟು ಕಳಸ ಇರುತ್ತಲ್ವ, ಕಳಸದಲ್ಲಿ ಅವರಿಗೆ ಆರತಿ ಮಾಡ್ತಾರೆ. ಆರತಿ ಮಾಡಿಬಿಟ್ಟು ಅವರಿಬ್ರಿಗೂ ಅರಿಶಿನ ಹಚ್ಚೋ ಅಂಥ ಪದ್ಧತಿ ಇದನ್ನೇ ನಾವು ನೈಟೆಲ್ಲ ಆಗುತ್ತೆ ಅಂತ ನಾನು ಹೇಳಿದ್ದು ಅರಿಶಿನ ಶಾಸ್ತ್ರ. ಈಗ ಒಂದು ಹಸೆ ಬರೆದು ಇವ್ರನ್ನ ಹಚ್ಚಿ ಮತ್ತೆ ಕಳಿಸ್ತಾರೆ ಅವ್ರನ್ನ. ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬಾರ್ದು ಅವರು, ಮತ್ತೆ ಇನ್ನೊಂದು ಹಸೆ ಬರೆಯೋದಕ್ಕೆ ಟೈಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾರೆ. ಆಮೇಲೆ ನೆಕ್ಸ್ಟು ನಮ್ಮ ಕಡೆ ಎಲ್ಲ ಈ ಥರ ಕುಟ್ಟೋದಿರುತ್ತೆ. ಅಂದರೆ ಮನೆಯಲ್ಲೇ ಆಗಿದ್ದರೆ ಒಳಕಲ್ಲಿರುತ್ತೆ, ಒಳಕಲ್ಲಲ್ಲಿ ಕುಟ್ತಾರೆ. ಚೌಟ್ರಿಲಿ ಏನಾದ್ರು ಒಳಕಲ್ಲಿತ್ತು ಅಂದರೆ ಅಲ್ಲೇ ಒಳಕಲ್ಲಲ್ಲೇ ಅಕ್ಕಿ ಹಾಕಿ ಈ ಥರ ಒನಕೆ ತೊಗೊಂಡು ಬಂದಿರ್ತಾರೆ. ಈ ಶಾಸ್ತ್ರ ಮಾಡೋ ಅಂಥದ್ದು ಅಕ್ಕಿ ಕುಟ್ಟೋ ಶಾಸ್ತ್ರ, ಮತ್ತು ಬಿಸಿ ಕಲ್ಲಲ್ಲಿ ಅಕ್ಕಿ ಬೀಸೋ ಶಾಸ್ತ್ರ, ಈ ಥರ ಎಲ್ಲ ಶಾಸ್ತ್ರಗಳಿರುತ್ತಲ್ವ, ಅದನ್ನ ಯಜಮಾನ್ರುಗಳು ಇರ್ತಾರಲ್ಲ ಅವ್ರು ಹೇಳ್ತಾರೆ. ಅವ್ರು ಹೇಳಿ ಮಾಡಿಸೋ ಅಂಥದ್ದು. ಇದನ್ನೆಲ್ಲ ಶಾಸ್ತ್ರಗಳನ್ನ ಕಂಪ್ಲೀಟಾಗಿ ಮಾಡ್ತಾರೆ. ನಮ್ಮ ಕಡೆಯಲ್ಲಿ ಮದುವೆ ಅಂದ್ರೇ ಒಂದು ಸಂಭ್ರಮ. ಅದರಲ್ಲಿ ಎಲ್ಲ ಶಾಸ್ತ್ರಗಳನ್ನು ಕಂಪ್ಲೀಟಾಗಿ ಎಲ್ಲ ಮಾಡ್ತಾರೆ. ಅದು ಒಂದನೇ ಹಸೆ ಆ ಥರ ಇತ್ತು. ಇದು 2ನೇ ಹಸೆ ಬರ್ತಿದ್ದಿದ್ದು. ಇದು ನಾನು ವಿಡಿಯೋ ಮಾಡಲಿಲ್ಲ, ಒಂದು ಫೋಟೋ ಅಷ್ಟೇ ತೊಗೊಂಡಿದ್ದೆ, ತುಂಬಾ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ. ಈ ಥರ 2ನೇ ಹಸೆ ಬರೀತಾರೆ. ಇದನ್ನು ದೊಡ್ಡಕ್ಕೆ ಬರೆದಿರ್ತಾರೆ ಹಸೆನ. ಆದರೆ ಇಬ್ಬರು ಗಂಡು ಹೆಣ್ಣು ಒಂದೇ ಹಸೆ ಮೇಲೆ ಕೂರಿಸೋಂಥದ್ದು. ಇದನ್ನು ಅಂದರೆ ಜಾಸ್ತಿ ಜಾಗದಲ್ಲಿ ಬರೆದು ಅದರ ಮೇಲೆ ಕೂರಿಸಿ ಮಾಮೂಲಿ ಮತ್ತು ಹಾಗೆ ಅರಿಶಿನ ಎಲ್ಲ ಹಚ್ಬಿಟ್ಟು ಶಾಸ್ತ್ರ ಮಾಡೋವಂಥದ್ದು. ಈಗ ಇನ್ನೇನು ಲಾಸ್ಟ್ನೇ ಹಸೆ ಬರೀತಾರಲ್ವ, ಅದು ಬರೆದು ಅವ್ರನ್ನ ಕೂರಿಸ್ಬಿಟ್ಟು ಆಮೇಲೆ ಗಂಗಾ ಜತಿ ಮಾಡೋಕ್ಕೆ ಅಂತ ಬರ್ತಾರೆ. ಅಷ್ಟೊತ್ತಿಗೆ ಆಗಲೇ ಬೆಳಗಿನ ಜಾವ ಆಗಿತ್ತು. ಗಂಗಾ ಜತಿ ಮಾಡೋಕ್ಕೆ ಅಂತ ಬಂದರು. ಇಲ್ಲಿ ಸ್ವಲ್ಪ ಕತ್ಲಿದೆ. ಮಾಮೂಲಿ ಅಥವಾ ನಲ್ಲಿಗಳ ಮನೆಯಲ್ಲಿ ಅಂದರೆ ಏನಾದ್ರು ಊರುಗಳಲ್ಲಿ ಅಂದರೆ ಬಾವಿ ಅಥವಾ ಕೆರೆಗಳು ಈ ಥರ ಏನಾದ್ರು ವ್ಯವಸ್ಥೆ ಇರುತ್ತೆ, ಅಲ್ಲಿ ಮಾಡ್ಕೊತಾರೆ. ಚೌಟ್ರಿಗಳಲ್ಲಿ ಅಂದರೆ ಇಲ್ಲಿ ಆಚೆ ನಲ್ಲಿ ಇರುತ್ತಲ್ವ, ಆ ನಲ್ಲಿ ಅಥವಾ ಏನಿರುತ್ತೆ ಆ ಜಗ್ಗು ಏನಾರು ಇರುತ್ತೆ ನೋಡಿ, ಅಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಪದ್ಧತಿ. ಒಂದು ಬಳೆದೆಲೆ ಹಾಸ್ಬಿಟ್ಟು ಅದ್ರ ಮೇಲೆ ಬಿಂದಿಗೆಗಳು ಇಡ್ತಾರೆ. 5 ಬಿಂದಿಗೆಗಳನ್ನ ಇಡ್ತಾರೆ. ಇಟ್ಬಿಟ್ಟು ಅದಕ್ಕೆ ಬ್ಲೌಸ್ ಪೀಸು ಈ ಥರ ಬ್ಲೌಸ್ ಪೀಸಿ ಫಸ್ಟು ವೀಳ್ಯದೆಲೆ ಹಾಕಿ ನೀರು ಹಾಕಿಬಿಟ್ಟು ವೀಳ್ಯದೆಲೆ ಹಾಕಿ ಅರಿಶಿನ ಕುಂಕುಮ ಮತ್ತು ಹಿಂಗಾರ ಇರುತ್ತೆ, ಅಡಿಕೆ ಮರದಲ್ಲಿ ಹಿಂಗಾರ ಬಿಡುತ್ತಲ್ವ, ಅದನ್ನು ಹಾಕ್ತಾರೆ. ಇಟ್ಬಿಟ್ಟು ಅದ್ರ ಮೇಲೆ ಬ್ಲೌಸ್ ಪೀಸ್ಗಳನ್ನ ಇಟ್ಟು ಇದಕ್ಕೂ ಅಷ್ಟೇ ವೀಳ್ಯದೆಲೆ ಅಡಿಕೆ ಮತ್ತು ಚಿಗಣಿ ಟಮಟ, ಆಮೇಲೆ ಮತ್ತು ಇದೊಂದು ಹೂತೂತಿ, ಒಣಕೊಬ್ಬರಿ, ಬಾಳೆಹಣ್ಣು ಈ ಥರ ಮಡ್ಲು ತುಂಬೋದಕ್ಕೆ ಸುಮಾರು ಜನ ಮುತ್ತೈದೆಯರು ಇರ್ತಾರಲ್ವ, ಅಲ್ಲಿ ಗಂಗಾ ಜತಿ ಮಾಡೋಕ್ಕೆ ಅಂತ ಹೋಗಿರ್ತೀವಿ, ಗಂಗೆ ತರೋದಕ್ಕೆ ಅಂತೇಳಿ. ಅದಕ್ಕೆ ಜಾಸ್ತಿನೇ ಜೋಡಿಸ್ತಾರೆ. ಇಲ್ಲಿ ಶಾಸ್ತ್ರಕ್ಕೆ ಅಂತೇಳಿ ಒಂದು 9 ಜೋಡಿಸಿರ್ತಾರೆ ಗಂಗಾ ಜತಿ ಮಾಡೋ ಜಾಗದಲ್ಲಿ. ಆಮೇಲೆ ಎಷ್ಟು ಜನ ಮುತ್ತೈದೆಯರಿದ್ರು ಅಷ್ಟು ಜನಕ್ಕೂ ಸಹ ಅಡಿಕೆ ಎಲೆ, ಮಾಮೂಲಿ ಈ ಥರ ಬಾಳೆಹಣ್ಣು ಇದನ್ನೆಲ್ಲ ಜೋಡಿಸಿ ಅರಿಶಿನ ಕುಂಕುಮ ಕೊಟ್ಟು ಅವರಿಗೆಲ್ಲ ಈ ರೀತಿ ಕೊಡ್ತಾರೆ. ಈ ಥರ ಗಂಗಾ ಪೂಜೆ ಮಾಡಿಬಿಟ್ಟು ನಾವು ಈ ಗಂಗೆನ ಮತ್ತೆ ತೊಗೊಂಡೋಗಿ ನಮ್ಮ ಕಡೆ ಎಲ್ಲ ಅರಿಶಿನ ಹೆಚ್ಚಿದವರಿಗೆ ಈ ನೀರನ್ನು ತೊಗೊಂಡೋಗ್ಬಿಟ್ಟು ಸುರ್ಗಿ ಸುತ್ತೋದು ಅಂತೇಳಿ ಹೇಳ್ತಾರೆ. ಈ 4 ಕಡೆ ಗಂಡು ಹೆಣ್ಣ ಮಧ್ಯೆ ಕೂರಿಸ್ಬಿಟ್ಟು 4 ಕಡೆ ಇದನ್ನು ಇಟ್ಬಿಟ್ಟು ಅದನ್ನು ಅರಿಶಿನ ಕಲರ್ ದಾರ ಇರುತ್ತೆ ನೋಡಿ, ಸುರ್ಗಿ ಸುತ್ತ ದಾರ ಅಂತಲೇ ಇರುತ್ತೆ, ಅದನ್ನು ಪೂರ್ತಿ ಸುತ್ತಲೂ ಸುತ್ತಬಿಟ್ಟು ಆಮೇಲೆ ಈ ನೀರಿಂದ ಅವರಿಗೆ ಅವರು ಸ್ನಾನ ಮಾಡ್ತಾರಲ್ಲ ಆ ನೀರಿಗೆ ಈ ನೀರನ್ನು ಸೇರಿಸ್ಬಿಟ್ಟು ಅವರಿಗೆ ಸ್ನಾನ ಮಾಡಿಸೋ ಅಂಥದ್ದು. ಈ ರೀತಿ ನಮ್ಮ ಕಡೆ ಗಂಗಾ ಜತಿ ಪೂಜೆ ಎಲ್ಲ ಇರುತ್ತೆ. ಮತ್ತು ಆಲ್ಮೋಸ್ಟ್ ಅಲ್ಲಿ ಮದುವೆಯಲ್ಲಿ ನಿದ್ದೆ ಪೂರ್ತಿ ಕಂಪ್ಲೀಟಾಗಿ ಇರೋದಿಲ್ಲ ನೈಟ್ ನಮ್ಮ ಕಡೆ ಹೇಳಬೇಕು ಅಂದರೆ. ನೆಕ್ಸ್ಟ್ ಮುಹೂರ್ತ ಟೈಮಿಗೆ ಎಲ್ಲ ರೆಡಿ ಆಗ್ತಾ ಇದ್ವಿ. ಅಷ್ಟೊತ್ತಿಗೆ ಹುಡುಗ ಹುಡುಗಿನೂ ರೆಡಿ ಆಗ್ತಾರೆ. ಒಂದು ಮುಹೂರ್ತ ಒಂದು 9-9:30 ಹಂಗಿತ್ತು. ಅಷ್ಟೊತ್ತಿಗೆ ನಾವು ರೆಡಿ ಆಗಬೇಕು ಅಂತೇಳಿ ಅದು ರೆಡಿ ಆಗ್ತಾ ಇದ್ವಿ. ನಮ್ಮ ಹುಡುಗಿ ನೋಡಿ ರೆಡಿ ಆಗಿಬಿಟ್ಟು ಸ್ವಲ್ಪ ರೀಲ್ಸ್ ಮಾಡ್ಕೊತಾ ಇದ್ದಾಳೆ. ಹಸಿರು ಗಾಜಿನ ಬಳೆಗಳ ಸಾಂಗಿಗೆ ರೀಲ್ಸ್ ಮಾಡ್ಕೊತಾ ಇದ್ಲು. ಫೋಟೋ ಶೂಟ್ನು ಮಾಡಿಸ್ಕೊಂಡಿದ್ದಾಳೆ ನೋಡಿ. ಕೆಲವೊಂದು ಚೆನ್ನಾಗಿ ಕಾಣ್ತಾ ಇದ್ಲು, ಚೆನ್ನಾಗಿ ಮಾಡಿಸ್ಕೊಂಡಿದ್ಲು. ಅವ್ರ ತಂಗಿನೂ ಸಹ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು. ಈ ರೀತಿ ಎಲ್ಲ ರೆಡಿಯಾಗಿದ್ದರು. ನಾವು ಸಹ ಅಷ್ಟೊತ್ತಿಗೆಲ್ಲ ರೆಡಿಯಾಗಿದ್ವಿ. ಅಷ್ಟೊತ್ತಿಗೆ ಮುಹೂರ್ತ ಟೈಮ್ ಇನ್ನೇನು ಹತ್ತಿರ ಬಂತು. ಧಾರೆ ಟೈಮ್ ಹತ್ತಿರ ಬರ್ತಿದ್ದ ಹಾಗೆ ಇದು ಎಲ್ಲ ಪ್ರತಿಯೊಂದು ಅಪ್ಪ ಅಮ್ಮನಿಗೂ ಒಂದು ಅದ್ಭುತ ಕ್ಷಣಗಳನ್ನೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಷ್ಟು ವರ್ಷ ಸಾಕಿ ಬೆಳೆಸಿ ಇನ್ನೊಬ್ಬರು ಮದುವೆ ಮಾಡಿ ಕೊಟ್ಟು ಕಳಿಸೋ ಅಂಥ ಟೈಮ್ ಅಲ್ವಾ. ಎಷ್ಟು ವರ್ಷದಿಂದ ಕೂಡಿಟ್ಟಿರ್ತಾರೆ ಅವ್ರಿಗೋಸ್ಕರ ಮದುವೆಗೆ ಅಂತೇಳಿ. ಅದನ್ನೆಲ್ಲ ಒಂದೇ ದಿನದಲ್ಲಿ ಈ ಥರ ಮಾಡಿ ಕಳಿಸೋದು ಒಂದು ಕಡೆ. ಆದರೆ ಒಂದು ಕಡೆ ಮನೆಯಿಂದ ಹೋಗ್ತಾರಪ್ಪ, ಇನ್ನು ನಾಳೆ ಮನೇಲಿರಲ್ಲ, ನಾಳೆಯಿಂದ ಮತ್ತೆ ಅವರು ನಮ್ಮ ಮನೆಗೆ ಗೆಸ್ಟ್ ಥರ ಆಗ್ಬಿಡ್ತಾರೆ, ಬಂದು ಹೋಗೋದಷ್ಟೇ ಅನ್ನೋ ಥರ ಫೀಲ್ ಒಂದು ಕಡೆ ಇರುತ್ತೆ. ಇದೊಂಥರ ಅದ್ಭುತ ಕ್ಷಣಗಳೇ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಸಾಕಿ ಬೆಳೆಸಿ ಮದುವೆ ಮಾಡೋದು ಒಂದು ಅದ್ಭುತ ಕ್ಷಣನೇ. ಪ್ರತಿಯೊಬ್ಬರ ಜೀವನದಲ್ಲೂ ಒಂಥರ ಖುಷಿ ಇರುತ್ತೆ, ಒಂದು ಕಡೆ ದುಃಖ ಇರುತ್ತೆ.
ನಮ್ಮ ಕಡೆ ಮದುವೆ ಶಾಸ್ತ್ರಗಳು ಯಾವ ಥರ ಇರುತ್ತೆ ಅಂದರೆ ನಾನು ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನ ತೊಗೊಂಡ್ಬಿಟ್ಟು ವಿಡಿಯೋ ಮಾಡ್ಕೊಂಡಿರೋ ಅಂಥದ್ದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಮ ಕಡೆ ಎಲ್ಲ ಯಾವ ಥರ ಮದುವೆ ಶಾಸ್ತ್ರಗಳಿರುತ್ತೆ, ಮತ್ತು ಇದು ನಿಮ್ಮ ಕಡೆ ಇನ್ನು ಯಾವ್ಯಾವ ರೀತಿ ಹೊಸ ಶಾಸ್ತ್ರಗಳಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೆಳಗ್ಗೆ ಧಾರೆ ಎಲ್ಲ ಚೆನ್ನಾಗಾಯಿತು. ಹುಡುಗ ಹುಡುಗಿನೂ ಸಹ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅವರು ಬಾಸಿಂಗ ಅಂತ ಹೇಳ್ತೀವಿ ನಾವು. ಹುಡುಗ ಮತ್ತು ಹುಡುಗಿ ತಲೆ ಮೇಲೆ ಇಲ್ಲಿ ಹಾಕಿದ್ದಾರೆ ನೋಡಿ, ಅದಕ್ಕೆ ನಾವು ಬಾಸಿಂಗ ಅಂತೀವಿ. ಇವಾಗೆಲ್ಲ ತುಂಬಾ ಚಿಕ್ಕ ಚಿಕ್ಕದಾಗಿ ಇಷ್ಟಿಷ್ಟೇ ಹಾಕ್ಕೊತಾರೆ ಇವರು. ಅವಾಗೆಲ್ಲ ಈಗ ನಮ್ಮ ಅಪ್ಪ ಅಮ್ಮನ ಮದುವೆಗಳಲ್ಲಿ ಈ ಥರ ಬಾಸಿಂಗ ಇದೆ ಫೋಟೋದಲ್ಲಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.